ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ನನಗೆ ಹಾಗೂ ಓರ್ವ ಮಂತ್ರಿಗೆ ಡಿಕೆ ಶಿವಕುಮಾರ್ ಹೆದರಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬರ್ತಿರೋ ಬಿಡ್ಲೋ ಅಂತ ಹೆದರಿಸ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ರೀಸೆಂಟ್ ಆಗಿ ಸಿಡಿ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ನೇರವಾಗಿ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಸಾಕ್ಷ್ಯಗಳಿದೆ ಅಂತೆಲ್ಲ ಮಾಧ್ಯಮದ ಮುಂದೆ ಬಂದು ರಮೇಶ್ ಜಾರಕಿಹೊಳಿ ಗುಡುಗಿದ್ರು. ಈಗ ನೋಡಿದ್ರೆ ನನಗೆ ಹಾಗೇನೆ ಓರ್ವ ಮಂತ್ರಿಗೆ ಡಿಕೆ ಶಿವಕುಮಾರ್ ಹೆದರಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬರ್ತಿರೋ ಇಲ್ಲೋ ಬಿಡ್ಲೋ ಅಂತ ನಾನು ಹೆದರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡಿಕೆಶಿ ಪಾರ್ಟ್ನರ್ ಬೆಳಗಾವಿಯಲ್ಲಿದ್ದಾರೆ, ಅವರೊಬ್ಬ ಆಕ್ಟರ್, ಅವ್ರ ಜೊತೆ ಮತ್ತೊಬ್ಬ ಡ್ರೈವರ್ ಕೂಡ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೇನೆ ಅವರ ಸಹೋದರ ಚನ್ರಾಜ್ ವಿರುದ್ಧನೂ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ನಾವು ಯುದ್ಧ ಮಾಡೋರು, ಷಡ್ಯಂತ್ರ ಮಾಡೋರಲ್ಲ. ನನ್ನ ಹತ್ರ 10 ಎವಿಡೆನ್ಸ್ ಇದೆ, ನಾನು ಅದನ್ನ ಬಹಿರಂಗ ಪಡಿಸಲ್ಲ. ಅವನ ಪತ್ನಿ ನನ್ನ ತಂಗಿ ತರ, ಮನೆ ಕೆಲಸ ಅಂದ್ರೆ ಮನೆ ಒಡೆಯೋ ಕೆಲಸವನ್ನ ಯಾರು ಮಾಡಬಾರ್ದು, ಅದಕ್ಕೆ ನಾನು ಸುಮ್ಮನಿದ್ದೀನಿ. ಡಿಕೆಶಿ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಕನಕಪುರದಲ್ಲೇ ಬೇಕಾದ್ರೆ ಬಂದು ಎಲೆಕ್ಷನ್ಗೆ ನಿಲ್ಲೋದಕ್ಕೆ ನಾನ್ ರೆಡಿ ಇದ್ದೀನಿ ಅಂತಾನು ಸವಾಲನ್ನ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಉದ್ದೇಶದ ಕಾರ್ಯಧಾರೆ ನಮ್ಮ ಫಸ್ಟ್ ಆಗಿ ಹೇಳಿದ ಒಂದ್ಸಲ ನಮ್ಮ ಅಮ್ಮನ ನನ್ನ ಮಗನ ಮುಂದೆ ಫಸ್ಟ್ ಆಗಿ ಹೇಳಿದ ನನ್ನ ಅದೇ ನನ್ನ ಗೊತ್ತಾಗತ್ತವ ನನ್ನ ಶಕ್ತಿ ಇಲ್ಲ. ಫಸ್ಟ್ ಆಗಿ ಹೇಳಿದ ನಮ್ಮ ಸಿಡಿ ಕೇಸ್ ಆದಾಗ ಫಸ್ಟ್ ಹೇಳಿದ್ರವ ನನ್ನ ಉದ್ಯೋಗ ಆದ್ರೆ ಏನ್ ಮಾಡ್ತಾರೆ ಖಾಸಗಿ ನನ್ನ ಮಗನ ಬೇಕಾದ್ರೆ ಕಟ್ಟೋದು ಲಕ್ಷ್ಮೀ ಹಣಿ ಮಾಡ್ತಾರೆ ಸುಳ್ಳು ಕರ್ಮ ಹಿಂಗಿದ್ರೆ ನಾ ಏನ್ ಮಾಡಕ್ ಸಾಧ್ಯ. ಯುದ್ಧ ಮಾಡೋ ಬಾಳ ಕಟ್ಟಿದನು ರೆಕಾರ್ಡ್ ಬಾಣ ಎಲ್ಲಿ ಬೇಕಾದ್ರೆ ಕಣಕ್ ಬಿಟ್ಟು ಬರ್ತಾನೆ, ಅಲ್ಲೇ ಬರ್ತಾನೆ. ಕಾಂಗ್ರೆಸ್ ನಾಯಕರು ಎಲ್ಲರೂ ಬಾಯಿ ಮುಚ್ಕೊಂಡ್ತಾರ, ಅವ್ನು ಮಾತಾಡಂಗಿಲ್ಲ. ರಮೇಶ್ ಜಾರಕಿಹೊಳಿ ಮಾತಾಡೋ ಯಾಕಂದ್ರೆ ಕಟ್ಟಿ ಬರ್ಲಿ 100 ಸಿಡಿ ಬರ್ಲಿ ಬಾ ನಾ ಕಟ್ಟಿದ್ರು ಪಾಪ. ಈಗ ಕೆಲವೊಂದು ಮಂತ್ರಿಗಳು ನಮ್ಮಲ್ಲಿ ಅವ್ರಿಗೆ ಹೆದರ್ಸಾತಾನೆ, ನೀ ಬರ್ತೀವೋ ಬಿಡ್ಲು. ಅದ್ರ ಪಾರ್ಟ್ನರ್ ಇಲ್ಲಿ ಬೆಳಗಾವ್ ಅದಾರ, ಸಿಡಿ ಪಾರ್ಟ್ನರ್ ಬೆಳಗಾವ್ ಅದಾರ, ಆಕ್ಟಿಂಗ್ ಆಕ್ಟರ್. ಅದಕ್ಕೆ ಹುಷಾರ್ಬೇಕು. ಮತ್ತೊಬ್ಬ ಡ್ರೈವರ್ ಕೂಡ ಡ್ರೈವರ ಬಾಗ ಅದಕ್ಕೆ ನಾವು ಜಾರಕಿಹೊಳಿ ಕಂಪ್ನಿ ಇರ್ಬೋದು, ನಮ್ಮ ಜೂಡಿಯವ್ರ ಯುದ್ಧ ಮಾಡೋಣ, ಷಡ್ಯಂತ್ರ ಮಾಡೋ ಮಂದಿಲ್ಲ. ನನಗೂ 10 ಎವಿಡೆನ್ಸ್ ಅದಾವ, ಆದ್ರೆ ವೈಯಕ್ತಿಕ ಜೀವನ ಟಚ್ ಮಾಡೋದಿಲ್ಲ. ಬೇಕಾದ್ರೆ ನಾನು ಖಾಸಗಿಯಾಗ ಇವತ್ತು ತೋರಿಸಿದ್ನ, ನನಗೆ ಎವಿಡೆನ್ಸ್ ಇದ್ನ ಇವತ್ತು ತೋರಿಸಿದ್ನ, ಆದ್ರೆ ಬಿಡುದಿಲ್ಲ. ಯಾಕೆ ಅವ್ರ ಮಿಸಸ್ ನನ್ನ ತಂಗಿ, ಅವರು ಮನೆ ಹೊಡಿಬೇಡ, ನನಗೊಬ್ಬ ತ್ರಾಸ ಆಗಿದ್ದು ನಾ ಹೊರಗೆ ಬಂದನು, ಬೇರೆ ಯಾರಿಗ ಹೊಡೆದ ಉದ್ದೇಶ. ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ರೀಸೆಂಟ್ ಆಗಿ ಸಿಬಿಐ ತನಿಖೆ ಆಗಬೇಕು ಸಿಡಿ ಪ್ರಕರಣದಲ್ಲಿ ಅಂತ ಹೇಳಿ ನೇರವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ. ಈಗ ನೋಡಿದ್ರೆ ಸಿಡಿ ಹಿಡ್ಕೊಂಡು ಹೆದರಿಸ್ತಾ ಇದ್ದಾರೆ ಅಂತ ವಾಗ್ದಾಳಿಯನ್ನ ರಮೇಶ್ ಜಾರಕಿಹೊಳಿ ಸವಾಲನ್ನು ಹಾಕಿದ್ದಾರೆ. ನಾನು ಬೇಕಾದ್ರೆ ನಿಮ್ ಕ್ಷೇತ್ರಕ್ಕೆ ಬಂದು ನಿಲ್ತೀನಿ ಅಂತ ಹೇಳಿ. ಇದು ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಯಾವ ಲೆವೆಲ್ ತನಕ ಹೋಗುತ್ತೆ, ಈಗ ಸಾಕ್ಷ್ಯ ಇದೆ 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 ಅಂತ ಹೇಳ್ತಿದ್ದಾರೆ, ಅದನ್ನ ಯಾವಾಗ ರಿಲೀಸ್ ಮಾಡ್ತಾರಂತೆ? ಶರ್ಮಿತಾ ಶೆಟ್ಟಿ, ಬೆಳಗಾವಿಯ ಅಂಕಲಿಗೆಯಲ್ಲಿ ನಿನ್ನೆ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಬರೀ ಡಿಕೆ ಶಿವಕುಮಾರ್ ಅಲ್ಲ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿಯು ಕೂಡ ನಿನ್ನೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಏನು ಗೋಕಾಕ್ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏನು 4 ಕಡೆಗಳಲ್ಲಿ ಅಂದರೆ ಎಲ್ಲಾ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲೂ ರಮೇಶ್ ಜಾರಕಿಹೊಳಿ ಒಂದು ಕಾರ್ಯಕರ್ತರ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ಅಂಕಲ್ಗಿ ಏನು ಜಿಲ್ಲಾ ಪಂಚಾಯತ್ ಅಂಕಲ್ಗಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸಮಾವೇಶ ನಡೆದಿದ್ದು, ಸಮಾವೇಶ ಉದ್ದಕ್ಕೂ ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ನಿನ್ನೆ ಒಂದು ವಿಚಾರವನ್ನು ಹೇಳಿರ್ತಕ್ಕಂಥದ್ದು, ಏನು ಅನೇಕ ಸಚಿವರು ಈಗ ಏನು ಕಾಂಗ್ರೆಸ್ಗೆ ಹೋಗೋಕ್ಕೆ ಸಿದ್ಧಗೊಂಡಿದ್ದಾರೆ. ಆ ಸಚಿವರನ್ನ ಸಿಡಿ ತೋರಿಸಿ ಡಿಕೆ ಶಿವಕುಮಾರ್ ತಮ್ಮ ಮತ ಸೆಳೀತಾ ಇದ್ದಾರೆ. ಈ ಕುತಂತ್ರ ಮೂಲಕವೇ ಇನ್ನು ಡಿಕೆ ಶಿವಕುಮಾರ್ ರಾಜಕಾರಣ ಮಾಡ್ತಕ್ಕಂಥದ್ದು, ಹೀಗೆ ವಾಗ್ದಾಳಿಯನ್ನು ಮುಗಿಸಿದ್ದು. ಅದೀಗ ಏನು ಅನೇಕ ಸಚಿವರು ಏನು ಕಾಂಗ್ರೆಸ್ಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಆ ಸಚಿವ ಯಾರು ಅಂತಕ್ಕಂಥದ್ದು ದೊಡ್ಡ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ಹೇಳಿದಂಥ ಸಚಿವ, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಇಂದ ಬಂದವರು ಅಂತಲೇ ಸ್ಪಷ್ಟವಾಗಿ ರಮೇಶ್ ಜಾರಕಿಹೊಳಿ ನಿನ್ನೆ ಹೇಳಿದ್ದಾರೆ. ಜೊತೆಗೆ ಏನು ನನ್ನ ಹತ್ರ 10ಕ್ಕೂ ಹೆಚ್ಚು ಎವಿಡೆನ್ಸ್ಗಳಿದೆ, ಅದನ್ನು ನಾನು ಬಹಿರಂಗ ಪಡಿಸಲ್ಲ. ಡಿಕೆ ಶಿವಕುಮಾರ್ ಪತ್ನಿ ನನ್ನ ತಂಗಿ ಅಂತ ಹೇಳಿ ನೇರವಾಗಿ ನಿನ್ನೆ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಒಟ್ಟು ಏನು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಮತ್ತು ಗೋಕಾಕ್ನಲ್ಲಿ ಏನು ರಮೇಶ್ ಜಾರಕಿಹೊಳಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಬೆಳಗಾವಿ ಗ್ರಾಮೀಣದಲ್ಲಿ ವೈಯಕ್ತಿಕ ಮತ್ತು ಅಭಿಮಾನಿಗಳ ಹೆಸರಲ್ಲಿ ಸಮಾವೇಶ ಮಾಡಿದರೆ, ಗೋಕಾಕ್ನಲ್ಲಿ ಏನು ಬಿಜೆಪಿ ಕಾರ್ಯಕರ್ತರ ಸಮಾವೇಶದ ಮೂಲಕ ಈಗ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಏನು ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ತೀವ್ರವಾಗಿ ಒಂದು ಹಠಕ್ಕೆ ಬಿದ್ದಿದ್ರು. ಆದರೆ ಅದು ಸಾಧ್ಯವಾಗಿರಲಿಲ್ಲ, ಯಾಕಂದ್ರೆ ಕಾನೂನಾತ್ಮಕವಾಗಿ ತೊಡಕಾಗಿದ್ದರಿಂದ ಅದನ್ನ ರಮೇಶ್ ಜಾರಕಿಹೊಳಿ ಅಲ್ಲಿಗೆ ಕೈ ಬಿಟ್ಟಿದ್ರು. ಈಗ ಚುನಾವಣಾ ಹತ್ರ ಬಂದಂತೆ ಎವಿಡೆನ್ಸ್ಗಳಿವೆ ಅನ್ನೋದ್ರ ಮೂಲಕ ಡಿಕೆ ಶಿವಕುಮಾರ್ ವಿರುದ್ಧ ರಾಜಕೀಯ ಸೇಡನ್ನು ತೀರಿಸಿಕೊಳ್ಳಕ್ಕೆ ರಮೇಶ್ ಜಾರಕಿಹೊಳಿ ಮುಂದಾಗಿರ್ತಕ್ಕಂಥದ್ದು. ಏನು ಚುನಾವಣೆಗೆ ಇನ್ನೂ 2 ತಿಂಗಳು ಬಾಕಿ
ಬಾಕಿ ಇದೆ. ಇನ್ನು ರಮೇಶ್ ಜಾರಕಿಹೊಳಿ ಬಳಿ ಇದ್ದಂಥ ಎವಿಡೆನ್ಸ್ನ ಬಿಡುಗಡೆ ಮಾಡ್ತಾರ ಅಂತಕ್ಕಂಥದ್ದು ಈಗ ಬಹುದೊಡ್ಡ ಪ್ರಶ್ನೆ ಆಗಿದೆ. ನಾನು ಯಾವುದೇ ಕಾರಣಕ್ಕೂ ಕುತಂತ್ರಗಳಿಗೆ ಮಣಿಯಲ್ಲ, ಯಾಕಂದ್ರೆ ನನ್ನ ಒಂದು ಆಡಿಯೋ ಅವರ ಬಳಿ ಇದೆ ಅಂತ ಹೇಳಿ ನಂಗೆ ಮಾಹಿತಿ ಇದೆ. ಅದನ್ನ ಚುನಾವಣಾ ಸಂದರ್ಭದಲ್ಲಿ ಏನು ಜಾತಿಗಳ ಮಧ್ಯೆ ಜಗಳ ಹಚ್ಚಕ್ಕೆ ಡಿ ಕೆ ಶಿವಕುಮಾರ್ ಅಂತ ಇಟ್ಕೊಂಡಿದ್ದಾರೆ, ಅದನ್ನ ನಾನು ಈ ರೀತಿ ಕುತಂತ್ರದಿಂದ ನಾನು ರಾಜಕಾರಣ ಮಾಡಲ್ಲ, ನೇರವಾಗಿ ಯುದ್ಧ ಮಾಡೋರು ನಾವು ಅಂತ ಹೇಳಿ ನಿನ್ನೆ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಶರ್ಮಿಳಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸಂಬಂಧಿ ಈ ಕ್ಷಣದ ಅಪ್ಡೇಟ್ಸ್ಗೆ. ನಿನ್ನೆ ಮಂಡ್ಯ ಪ್ರವಾಸವನ್ನ ಕೈಗೊಂಡಿದ್ರು ನರೇಂದ್ರ ಮೋದಿ ಅವರು. ಮಂಡ್ಯ ಜನರ ಪ್ರೀತಿಗೆ ನರೇಂದ್ರ ಮೋದಿ ಫಿದಾ ಆಗಿದ್ದಾರೆ. ಮಂಡ್ಯ ಮನಮೋಹಕ ಅಂತ ಹೇಳಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಮಂಡ್ಯ ಜನರ ಪ್ರೀತಿಗೆ ಧನ್ಯವಾದವನ್ನು ಕೂಡ ಮೋದಿ ತಿಳಿಸಿದ್ದಾರೆ. ಸಂಸದೆ ಸುಮಲತಾ ಟ್ವೀಟ್ಗೆ ನರೇಂದ್ರ ಮೋದಿ ಅವರ ಪ್ರತಿಕ್ರಿಯೆ ಇದೆ. ಮೋದಿ ಅವರಿಗೆ ಮಂಡ್ಯ ಅದ್ದೂರಿ ಸ್ವಾಗತವನ್ನ ನೀಡಿದೆ ಅಂತ ಹೇಳಿ ಫೋಟೋಸ್ಗಳನ್ನ ಟ್ವಿಟರ್ನಲ್ಲಿ ಶೇರ್ ಮಾಡಿದ್ರು ಸಂಸದೆ ಸುಮಲತಾ ಅವರು. ಅದಕ್ಕೆ ರಿಪ್ಲೈ ಮಾಡಿರುವಂತ ನರೇಂದ್ರ ಮೋದಿ ಅವರು ಮಂಡ್ಯ ಮನಮೋಹಕ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ಮಂಡ್ಯ ಜನರ ಪ್ರೀತಿಗೆ ಧನ್ಯವಾದ ತಿಳಿಸಿದ್ದಾರೆ. ಆ ಟ್ವೀಟ್ ಅನ್ನ ಗಮನಿಸ್ತಾ ಇದೀವಿ. ಮಂಡ್ಯ ವಾಸ್ ಅಮೇಜಿಂಗ್ ಅಂತ, ಯಾಕಂದ್ರೆ ಅಲ್ಲಿನ ಜನ ತೋರಿದಂತ ಪ್ರೀತಿ ಬಗ್ಗೆನೂ ಕೂಡ ಅಲ್ಲಿ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸುಮಲತಾ ಅವರು ಒಂದಿಷ್ಟು ಫೋಟೋಸ್ಗಳನ್ನ ಶೇರ್ ಮಾಡಿದ್ರು. ಸೊ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತ ನರೇಂದ್ರ ಮೋದಿ ಅವರು ಮಂಡ್ಯ ಮನಮೋಹಕ, ಜೊತೆಗೆ ಮಂಡ್ಯ ಜನರ ಪ್ರೀತಿಗೆ ಧನ್ಯವಾದ ಅಂತ ಹೇಳಿ ರಿಪ್ಲೈ ಅನ್ನ ಮಾಡಿದ್ದಾರೆ. ಇಲ್ಲಿ ರಾಜಕೀಯ ಲೆಕ್ಕಾಚಾರನೂ ನೂರೆಂಟಿದೆ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಮಂಡ್ಯ ಭಾಗದಲ್ಲಿ ಒಂದು ಹಿಡಿತವನ್ನ ಸಾಧಿಸಬೇಕು, ಪಕ್ಷ ಬಲವರ್ಧನೆ ಮಾಡುವಂತ ನಿಟ್ಟಿನಲ್ಲಿ ಮಂಡ್ಯವನ್ನೇ ನಿನ್ನೆ ಚೂಸ್ ಮಾಡ್ಕೊಂಡಿದ್ರು ಹೆದ್ದಾರಿಯ ಉದ್ಘಾಟನೆಗೆ, ಎಕ್ಸ್‌ಪ್ರೆಸ್ ವೇ ಉದ್ಘಾಟನೆಗೆ. ಈಗ ಟ್ವೀಟ್ ಅಲ್ಲೂ ಕೂಡ ಅಭಿನಂದನೆ ಅಂದ್ರೆ ಧನ್ಯವಾದವನ್ನ ತಿಳಿಸಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನು ನಂಜನಗೂಡು ಕಾಂಗ್ರೆಸ್ ಟಿಕೆಟ್ಗಾಗಿ ಫೈಟ್ ಜೋರಾಗಿ ನಡೀತಾ ಇದೆ. ಧ್ರುವ ನಾರಾಯಣ್ ನಿಧನದಿಂದಾಗಿ ಶೀತಲ ಸಮರ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿದೆ. ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಅನ್ನ ಕೇಳಿದ್ದಾರೆ ಮಹದೇವಪ್ಪ ಅವರು. ಧ್ರುವ ನಾರಾಯಣ್, ಸುನಿಲ್ ಬೋಸ್ ಇಬ್ರು ರೇಸ್ ನಲ್ಲಿ ಇದ್ರು ಈ ಹಿಂದೆ. ಆದ್ರೆ ಧ್ರುವ ನಾರಾಯಣ್ ಅವರ ನಿಧನದಿಂದಾಗಿ ಈಗ ಸುನಿಲ್ ಬೋಸ್ಗೆ ಕೊಡಬೇಕು ಅಂತ ಹೇಳಿ ಮಹದೇವಪ್ಪ ಅವರು ಲಾಭಿಯನ್ನ ನಡೆಸ್ತಾ ಇದ್ದಾರೆ, ಪ್ರೆಷರ್ ಅನ್ನ ಹಾಕ್ತಾ ಇದ್ದಾರೆ. ಇಬ್ಬರ ಹೆಸರನ್ನು ಕೂಡ ರಾಜ್ಯ ನಾಯಕರು ಹೈಕಮಾಂಡ್ಗೆ ಕಳಿಸ್ಕೊಟ್ಟಿದ್ರು. ಸುನಿಲ್ ಬೋಸ್ಗೆ ಫೈನಲ್ ಮಾಡುವಂತೆ ಈಗ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಈಗ ಧ್ರುವ ನಾರಾಯಣ್ ಅವರ ನಿಧನದಿಂದಾಗಿ ಅವ್ರ ಪುತ್ರ ದರ್ಶನ್ ಪರವಾಗಿನೂ ಕೂಡ ಒಂದಿಷ್ಟು ಬೆಂಬಲಿಗರು ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ಅವ್ರ ಹೆಸರು ಕೂಡ ಮುಂಚೂಣಿಗೆ ಬಂದಿದೆ. ಕಾಂಗ್ರೆಸ್ ಕಾರ್ಯಕರ್ತರು ದರ್ಶನ್ ಪರವಾಗಿ ಅವ್ರಿಗೆ ಟಿಕೆಟ್ ಕೊಡಬೇಕು, ಅನುಕಂಪದ ಆಧಾರದಲ್ಲಿ ಗೆಲ್ಲೋದಕ್ಕೆ ಸುಲಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳ್ತಾ ಇದ್ದಾರೆ. ಸೊ ಈಗ ಅಲ್ಟಿಮೇಟ್ ಆಗಿ ಹೈಕಮಾಂಡ್ ಡಿಸೈಡ್ ಮಾಡಬೇಕಾಗುತ್ತೆ. ಒಂದು ಕಡೆ ಈಗ ಧ್ರುವ ನಾರಾಯಣ್ ಹೆಸರು, ಮತ್ತೊಂದು ಕಡೆ ಸುನಿಲ್ ಬೋಸ್, ಇಬ್ರು ಹೆಸರನ್ನು ಕೂಡ ಹೈಕಮಾಂಡ್ಗೆ ಇಲ್ಲಿನ ರಾಜ್ಯ ನಾಯಕರು ಕಳಿಸ್ಕೊಟ್ಟಿದ್ರು, ಕಾಂಗ್ರೆಸ್ನ ನಾಯಕರು. ಆದ್ರೆ ಧ್ರುವ ನಾರಾಯಣ್ ಅವ್ರ ನಿಧನ ಹೊಂದಿರೋದ್ರಿಂದ ಆ ಪ್ಲೇಸ್ಗೆ ಅವ್ರ ಪುತ್ರ ದರ್ಶನ್ಗೆ ಟಿಕೆಟ್ ಕೊಟ್ರೆ ಅನುಕಂಪದ ಆಧಾರದಲ್ಲಿ ಗೆಲ್ಲಬಹುದು ಅಂತ ಹೇಳಿ ಅವ್ರ ಪರವಾಗಿನ ಒಂದಿಷ್ಟು ಬೆಂಬಲಿಗರು ಇದೀಗ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸುನಿಲ್ ಬೋಸ್ ಪರವಾಗಿ ಅವ್ರ ತಂದೆ ಮಹದೇವಪ್ಪ ಅವರು ಈಗ ಲಾಭಿಯನ್ನ ಜೋರ್ ಮಾಡಿದ್ದಾರೆ, ಪ್ರೆಷರ್ ಅನ್ನ ಜಾಸ್ತಿ ಹಾಕ್ತಾ ಇದ್ದಾರೆ. ಈಗ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಫೈನಲ್ ಮಾಡುತ್ತೆ ನಂಜನಗೂಡಿನಿಂದ ಅನ್ನೋದು ಈಗಿರುವಂತ ಕುತೂಹಲ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇಂತಹ ಅಚಾನಕ್ ಸಾವುಗಳಾದಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಳೇ ಒಬ್ರಿಗೆ ಟಿಕೆಟ್ ಕೊಟ್ರೆ ಅನುಕಂಪದ ಆಧಾರದಲ್ಲಿ ಗೆಲ್ಲೋಕೆ ಈಸಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಎಲ್ಲ ರಾಜಕೀಯ ಪಕ್ಷದಲ್ಲೂ ಇರುತ್ತೆ, ಇರಲ್ಲ ಅಂತಲ್ಲ. ಬಟ್ ಈಗ ಸುನಿಲ್ ಬೋಸ್ ಕೂಡ ಈ ಮುಂಚೆನೆ ರೇಸ್ ನಲ್ಲಿ ಇದ್ದಿದ್ರಿಂದ ಸೊ ಈಗ ಯಾರಿಗೆ ಟಿಕೆಟ್ ಫೈನಲ್ ಆಗ್ಬಹುದು, ಯಾವ್ಯಾವ ಆಧಾರದ ಮೇಲೆ? ಶರ್ಮಿತಾ ಶೆಟ್ಟಿ, ಸುನಿಲ್ ಬೋಸ್ದವರು ಟಿ ನರಸೀಪುರಕ್ಕೆ ಅವರಿಗೆ ಅವರ ತಂದೆ ಎಚ್ ಸಿ ಮಾಧವ ಫಿಕ್ಸ್ ಮಾಡಿರುವಂತದ್ದು. ನಂಜನಗೂಡಿಗೆ ಆಕಾಂಕ್ಷಿಸಿದೆ ಎಚ್ ಸಿ ಮಾಧವ. ಯಾಕಂತ ಹೇಳಿದ್ರೆ ನಂಜನಗೂಡಿಗೆ ಆರ್ ಧ್ರುವ ನಾರಾಯಣ್ ರವರು ಪ್ರಬಲ ಅಭ್ಯರ್ಥಿ ಆಗಿದ್ರು ಮತ್ತು ಅವರು ಕೆಪಿಸಿಸಿಯ ಚುನಾವಣಾ ಸಮಿತಿಯ ಪಟ್ಟಿಯಲ್ಲಿ, ಚುನಾವಣಾ ಸಮಿತಿ ಪಟ್ಟಿಯಲ್ಲೂ ಕೂಡ ಧ್ರುವ ನಾರಾಯಣ್ ಮೊದಲ ಹೆಸರು, ಎರಡನೇ ಎಚ್ ಸಿ ಮಾಧವ ಹೆಸರನ್ನು ಕೂಡ ಕಳಿಸ್ಕೊಡ್ಲಾಗಿತ್ತು. ಇದರ ಬೆನ್ನಲ್ಲೇ ಆರ್ ಧ್ರುವ ನಾರಾಯಣ್ ರವರು ಹೃದಯಾಘಾತದಿಂದ ನಿಧನರಾಗಿರುವಂತದ್ದು. ಇದೀಗ ನಂಜನಗೂಡಿಗೆ ಧ್ರುವ ನಾರಾಯಣ್ ರವರ ಪುತ್ರ LLM ಪದವೀಧರ 28 ವರ್ಷದ ದರ್ಶನ್ ಧ್ರುವ್ ಅವರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳಿ ಈಗಾಗಲೇ ಒತ್ತಡ ಆರಂಭ ಆಗಿರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ನ ನಾಯಕರ ನಡುವೆ ಅವರ ಆಪ್ತರು ಮತ್ತು ಅವರ ಆಪ್ತ ಬಳಗ ಮೊನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸುರ್ಜೇವಾಲಾ ಹಾಗೂ ಕೆ ಸಿ ವೇಣುಗೋಪಾಲ್ ರವರಿಗೆ ಒತ್ತಾಯವನ್ನು ಮಾಡಿರುವಂತದ್ದು. ಇನ್ನೊಂದು ಕಡೆ
ಎಸ್.ಸಿ. ಮಹದೇವಪ್ಪ ಕೂಡ ನಂಜನಗೂಡಿಗೆ ಟಿಕೆಟ್ ಅನ್ನ ಪ್ರಯತ್ನ ಮಾಡ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಪುತ್ರನಿಗೂ ಟಿಕೆಟ್ ಕೊಟ್ಟಿಲ್ಲ, ತಂದೆ ಮಹದೇವ್ ಕೂಡ ಟಿಕೆಟ್ ಕೊಡ್ಬೇಕಂತ ಹೇಳಿ ಸಿದ್ದರಾಮಯ್ಯ ಮುಖಾಂತರ ಲಾಬಿಯನ್ನ ಮಾಡ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಧರ್ಮ ಸಂಕಟ ಆಗಿತ್ತು. ಹಾಗಾಗಿ ಇದು ಹೈಕಮಾಂಡ್ ಗೆ ತೀರ್ಮಾನಕ್ಕೆ ಬಿಡೋಣ ಅಂತ ಹೇಳಿ ಮೊನ್ನೆ ನಡೆದಂತ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆಯಲ್ಲಿ ಧ್ರುವನಾರಾಯಣ್ ಮತ್ತು ಎಸ್.ಸಿ. ಮಹದೇವಪ್ಪರವರ ಎರಡೂ ಹೆಸರನ್ನ ಕಳಿಸ್ಕೊಡ್ಲಾಯ್ತು. ಇದೀಗ ಎಸ್.ಸಿ. ಮಹದೇವಪ್ಪನವರು ಧ್ರುವನಾರಾಯಣ ನಿಧನ ಹಿನ್ನೆಲೆಯಲ್ಲಿ ಮತ್ತೆ ಲಾಬಿಯನ್ನು ಆರಂಭಿಸಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ನಂಜನಗೂಡಿನಲ್ಲಿ ತನ್ನದೇ ಆದ ಸಂಘಟನೆಯನ್ನ ಎಸ್.ಸಿ. ಮಹದೇವಪ್ಪ ಹೊಂದಿದ್ರೆ ಧ್ರುವನಾರಾಯಣ ಕೂಡ ತನ್ನದೇ ಆದ ಏನು ಅಲ್ಲಿ ಕಾರ್ಯಕರ್ತರ ಪಡೆ ಇರ್ತಕ್ಕಂಥದ್ದು. ಈ ಹಿಂದೆ ಅಲ್ಲಿ ಬೈ ಎಲೆಕ್ಷನ್ ಆದ ಸಂದರ್ಭದಲ್ಲಿ ಸ್ವಂತ ಚಿಕ್ಕಮ್ಮನ ಮಗ ಕಳಲೆ ಕೇಶವಮೂರ್ತಿಯನ್ನ ಧ್ರುವನಾರಾಯಣ ಅವರೇ ಮುಂದೆ ನಿಂತು ಗೆಲ್ಲಿಸಿಕೊಂಡು ಬಂದಂತವ್ರು. ಹಾಗಾಗಿ ಈಗ ಯುವ ಉತ್ಸಾಹಿ ಆಗಿರ್ತಕ್ಕಂಥ ಧ್ರುವನಾರಾಯಣರವರ ಏನು ಸಾವಿಗೆ ಕೆಲವೊಂದ್ ಕಡೆ ಇಡೀ ಕಾಂಗ್ರೆಸ್ ಪಕ್ಷ ಏನು ಮನ ಮಿಡಿದಿರುವಂತ. ಹಾಗಾಗಿ ಕೆಲವೊಂದ್ ಕಡೆ ಈ ಒಂದು ಸಿಂಪತಿಯನ್ನ ಪಡೆದುಕೊಳ್ಬೇಕು. ಆ ಮುಖಾಂತರ ಧ್ರುವನಾರಾಯಣರವರ ಪುತ್ರ ದರ್ಶನ್ ಧ್ರುವರವರಿಗೆ ಟಿಕೆಟ್ ಕೊಡೋದ್ರಿಂದ ಕೆಲವೊಂದ್ ಕಡೆ ಧ್ರುವನಾರಾಯಣರವರ ಸಾವಿಗೂ ನ್ಯಾಯ ಕೊಟ್ಟಂತ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ಅನೇಕ ನಾಯಕರ ಲೆಕ್ಕಾಚಾರ. ಹಾಗಾಗಿ ಈಗ ನಂಜನಗೂಡು ವಿಚಾರದಲ್ಲಿ ಮತ್ತೆ ಟಿಕೆಟ್ ಫೈಟ್ ಆರಂಭ ಆಗಿರುವಂತದ್ದು. ಒಂದ್ ಕಡೆ ಎಸ್.ಸಿ. ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಅವರು ಟಿ ನರಸೀಪುರ್ಗೆ ಫಿಕ್ಸ್ ಮಾಡ್ಕೊಟ್ಟಿರುವಂತದ್ದು. ಹಾಗಾಗಿ ನಂಜನಗೂಡಿಗೆ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಧ್ರುವನಾರಾಯಣರವರ ಪುತ್ರ ಯುವಕರು ಆಗಿರ್ತಕ್ಕಂಥ ದರ್ಶನ್ ಧ್ರುವ್ ಅವರಿಗೆ ಅವಕಾಶ ಕೊಡ್ತಾ ಅಥವಾ ಎಸ್.ಸಿ. ಮಹದೇವಪ್ಪಗೆ ಅವಕಾಶ ಕೊಡ್ತಾ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆ ಎಸ್.ಸಿ. ಮಹದೇವಪ್ಪ ಇದೀಗ ಲಾಬಿಯನ್ನು ಆರಂಭಿಸಿರುವಂತದ್ದು. ಈ ಲಾಬಿಯ ನಡುವೆ ದರ್ಶನ್ ಧ್ರುವ್ ಧ್ರುವನಾರಾಯಣರವರ ಬೆಂಬಲಿಗರು, ಆಪ್ತರು ಮತ್ತು ಅವರ ಪರವಾಗಿದ್ದಂತವರು ಇದೀಗ ಲಾಬಿಯನ್ನು ಆರಂಭಿಸಿರುವಂತದ್ದು. ಒಟ್ಟಾರೆ ಇದೀಗ ನಂಜನಗೂಡು ಟಿಕೆಟ್ ವಿಚಾರವಾಗಿ ಮತ್ತೆ ಫೈಟಿಂಗ್ ಆರಂಭ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಸದಾನಂದ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಜೆಡಿಎಸ್ ಭದ್ರಕೋಟೆಗೆ ಬಂದ್ರೂ ಕೂಡ ಜೆಡಿಎಸ್ ಬಗ್ಗೆ ಮೋದಿ ಸೈಲೆಂಟ್ ಆಗಿದ್ರು. ನಿನ್ನೆ ಮಂಡ್ಯ ಸಮಾವೇಶದಲ್ಲಿ ಜೆಡಿಎಸ್ ಬಗ್ಗೆ ಮೋದಿ ಸೈಲೆಂಟ್ ಆಗಿದ್ರು. ಯಾವುದೇ ರೀತಿಯಲ್ಲೂ ವಾಗ್ದಾಳಿಯನ್ನು ನಡೆಸಿಲ್ಲ. ಜೆಡಿಎಸ್ ಪಕ್ಷದ ಬಗ್ಗೆ ಮಾತಾಡುವಾಗ ಈ ಹಿಂದೆ ಅಮಿತ್ ಶಾ ಅವರು ಕುಟುಂಬ ರಾಜಕಾರಣದ ಬಗ್ಗೆ ಪ್ರಸ್ತಾಪ ಮಾಡ್ತಲೇ ಇದ್ರು, ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಹೇಳಿ. ಆದ್ರೆ ನಿನ್ನೆ ಜೆಡಿಎಸ್ ಭದ್ರಕೋಟೆಯಲ್ಲಿ ನಿಂತು ಮಾತಾಡುವಾಗ ನರೇಂದ್ರ ಮೋದಿ ಅವರು ಒಂದು ಸೆಂಟೆನ್ಸ್ ಕೂಡ ಜೆಡಿಎಸ್ ಬಗ್ಗೆ ಟೀಕೆಗಳನ್ನ ಮಾಡಲಿಲ್ಲ. ಭಾಷಣದ ಸಂದರ್ಭದಲ್ಲಿ ಚಕಾರವನ್ನ ಎತ್ತಿಲ್ಲ. ಜೆಡಿಎಸ್ ಬಗ್ಗೆ ಎಟಿಎಂ ಕುಟುಂಬ ರಾಜಕಾರಣ ಅಂತ ಈ ಹಿಂದೆ ಅಮಿತ್ ಶಾ ಟೀಕೆ ಮಾಡಿದ್ರು. ನಿನ್ನೆ ಅಭಿವೃದ್ಧಿ ಹೆಸರಿನ ಮೂಲಕ ಬರೀ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಆದ್ರೆ ಜೆಡಿಎಸ್ ಬಗ್ಗೆ ನಿನ್ನೆ ಏನು ಮಾತಾಡಿಲ್ಲ. ಇದ್ರ ಹಿಂದೆ ಒಂದಿಷ್ಟು ಲೆಕ್ಕಾಚಾರಗಳಿದೆ. ಏನೇನು ರಾಜಕೀಯ ಲೆಕ್ಕಾಚಾರಗಳು? ಏನೇ ಮಾತಾಡಿದ್ರು ಕೂಡ ಈಗ ಹೊಗಳಕ್ಕಂತೂ ಆಗಲ್ವಾ, ಟೀಕೆನೇ ಮಾಡ್ಬೇಕಾ ಜೆಡಿಎಸ್ ಬಗ್ಗೆ? ಆತರ ಮಾತಾಡಿದ್ರೆ ದೇವೇಗೌಡರಿಗೆ ನೋವಾಗುತ್ತೆ ಅನ್ನೋ ಆತಂಕ. ದೇವೇಗೌಡರ ಕುಟುಂಬಕ್ಕೆ ಬೈದ್ರೆ ಜೆಡಿಎಸ್ ಭದ್ರಕೋಟೆ ಆಗಿರೋದ್ರಿಂದ ಅಲ್ಲಿ ಬಿಜೆಪಿಗೆ ಮೈನಸ್ ಆಗುತ್ತೆ, ಬಿಜೆಪಿ ಮತಗಳು ದೂರವಾಗುವಂತ ಭೀತಿಯಿಂದ. ಇದೇ ಕಾರಣಕ್ಕೆ ದೇವೇಗೌಡರ ಕುಟುಂಬದ ಬಗ್ಗೆ ಜೆಡಿಎಸ್ ಬಗ್ಗೆ ನಿನ್ನೆ ಮಂಡ್ಯದಲ್ಲಿ ಮಾತಾಡುವಾಗ ನರೇಂದ್ರ ಮೋದಿ ಅವರು ಏನೂ ಟೀಕೆಗಳನ್ನ ಮಾಡಿಲ್ಲ ಅಂತ ಹೇಳಿ ಈಗ ಚರ್ಚೆಗಳು ನಡೀತಾ ಇದೆ. ಎಲೆಕ್ಷನ್ ಬೆಂಚ್ ಕಾಮಿಡಿ ಪಂಚ್ ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್. ರಾಜಕಾರಣಿಗಳ ಪ್ರಕಾರ ಅವ್ರು ಮಾಡಿದ್ದೇ ಸರಿ. ಇಂಥದನ್ನೆಲ್ಲ ಹಾಸ್ಯದ ಬಾಂಡ್ಲಿಯೊಳಗೆ ಹಾಕೊಂಡು ಹುರಿದು ಬಡಿಸುತ್ತೆ ನಮ್ಮ ಚುನಾವಣಾ ಚುರುಮುರಿ. ನೋಡಿ, ಎಂಜಾಯ್ ಮಾಡಿ. ಏನಂತ ಹೇಳಿಟ್ರೆ ಡಿ ಕೆ ಸಾಹೇಬ್ರದು ಓಪನಿಂಗ್ ಅಲ್ಲೇ ದುಡ್ಡು ಎಣಿಸ್ಕೊಂಬತ್ತವ್ರಲ್ಲಪ್ಪ ಸಾಹೇಬ್ರು. ನಮಗೆ ಕೊಡುವವನೇ ಶಿವನಪ್ಪ ಶಿವನಪ್ಪ ಅಂದಂಗೆ ನನ್ನ ನಿಂಡ್ರು ಅಕೌಂಟ್ಗೇನೋ 2,000 ರೂಪಾಯಿನ ಡೈರೆಕ್ಟ್ ಆಗಿ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತಿದ್ರು. ಅದೇನ್ ಬಂದೈತೋ ಬಂದಿಲ್ವೋ ಒಂದ್ಸಿ ಗೊತ್ತಾಗಿಲ್ವಲ್ಲಪ್ಪ. ಡಿಸಿ ಆಫೀಸ್ ಇಂದ ಫೋನ್ ಬರ್ತದೆ. ಫೋನ್ ಬಂದಾಗ ನಿಮ್ ಅಕೌಂಟ್ ಬುಕ್ ಕೊಡ್ಬೇಕು. ನಿಮ್ಮ ಅಕೌಂಟ್ ಏನಾದ್ರು ಕೊಟ್ಬಿಟ್ಟಿರಾ? ನಿಮ್ಮ ಅಕೌಂಟ್ ಅಲ್ಲ ಅದು. ಎಂತ ಮಾತಾಡ್ಬಿಟ್ರಿ? ಎಲ್ಲ ತಾಗಿದ್ದೀರ ಅಕೌಂಟ್ಗೆ. ಇದೇನಿದು ಡಿ ಕೆ ಸಾಹೇಬ್ರೆ, ಒಂದು ಕಣ್ಣಿಗೆ ಬೆಣ್ಣೆನ ಹಚ್ಚಿ ಇನ್ನೊಂದ್ ಕಣ್ಣಿಗೆ ತುಪ್ಪನೇ ಸುರಿದು ಬಿಟ್ರಿ. ಗಂಡಸರಿಗೂ ಏನಾದ್ರೂ ಕೊಟ್ಟು ಪುಣ್ಯ ಕಟ್ಕೊಳ್ರಪ್ಪ, ಅವು ಮೊದ್ಲೇ ಬಾಯಿ ಬಿಟ್ಕೊಂಡ್ ಕೂತವೆ. ಗಂಡಸರಲ್ಲ ಹುಷಾರು. ಯಾಕಪ್ಪ? ಅಪ್ಪಿತಪ್ಪಿ ಮಾಡಿ ನಿಮ್ ಗಂಡಿನ ಅಕೌಂಟ್ ಕೊಟ್ಬಿಟ್ರೆ ಆಮೇಲೆ ದುಡ್ಡು ಹೋಗುದಿಲ್ಲ ಅವ್ರಿಗೆ. ಉಪಾಧ್ಯಕ್ಷರು ಎಲ್ಲ ಕರೆಕ್ಟ್ ಆಗಿ ಹೇಳ್ತಾವನೆ. ಹುಷಾರಪ್ಪ, ಗಂಡಸರು ಅಕೌಂಟ್ಗೆ ಏನು ಬಂದಿಲ್ಲ ಅನ್ಬಿಟ್ಟು ಇವು ರಾತ್ರಿನೇ ಹೋಗಿ ಜೆಡಿಎಸ್ಗೆ ಹೋಗಿ ಗುದ್ಬಿಡ್ತವೆ, ಬಾಬಾ ಓತ್ ಬಿಡ್ತವೆ. ಕಮಲ 2 ಒಣಗೋದು. ಹೌದಾ? ಒಣಗೋದು. ಇದಕ್ ನೀವು ಪಾರ್ಟಿ ಕೊಡಿಸ್ಬೇಕಪ್ಪ. ಏನಾದ್ರು ದಳ ಅಧಿಕಾರಕ್ಕೆ ಬರ್ತದೆ ಅಂತ ಯಾರು ಹೇಳ್ತಾ ಇದಾರಾ? ಕುಮಾರಣ್ಣ ಏನ್ ಹೇಳ್ತಾ ಇದಾರೆ ಗೊತ್ತಿಲ್ಲಪ್ಪ. ನಾವೇ ಆಗೋದು, ನಾವೇ ಏನಾಗ ಗೊತ್ತಾರೆ? ಯಾವ ನನ್ ಮಗನ ಗೊತ್ತು?
ಸಾಧ್ಯನೇ ಇಲ್ಲ. ಯಾವ ಪೇಪರ್ ನೋಡಿ, ಯಾವ ಟಿವಿ ನೋಡಿ, ಕಾಂಗ್ರೆಸ್ ಗ್ಯಾರಂಟಿ ಬಂದೇ ಬರ್ತದೆ, ಕಾಂಗ್ರೆಸ್ ಗ್ಯಾರಂಟಿ ಬಂದೇ ಬರ್ತದೆ. ಚೆನ್ನಾಗಿ ಮಾತಾಡ್ತೀರಪ್ಪ. ನಿಮ್ಮ ಮಗ ಕೈ ಮುಗಿದು ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಕೇಳ್ತಾ ಇದ್ದೇನೆ. ಯಾಕಪ್ಪ? ನಿಮ್ಮ ಸೇವೆ ಮಾಡ್ಲಿಕ್ಕೆ ಒಂದು ಆಶೀರ್ವಾದ ಮಾಡಿ. ಸ್ಲಿಪ್ ಡಿಸ್ಕ್. ಅಯ್ಯೋ, ಈ ತರ ಕಣ್ಣೀರ್ ಕತೆಗಳನ್ನ ನಾವು ಸಿಕ್ಕಾಪಟ್ಟೆ ಕೇಳ್ಬಿಟ್ಟಿದೀವಿ ಬಿಡಿ. ನೀವಿಲ್ಲಿ ಕೈ ಮುಗ್ದು ಅಡ್ಡಡ್ಡ ಉದ್ದ ಬೀಳ್ತಾ ಇದೀರಾ. ಅಲ್ಲಿ ಕುಮಾರಣ್ಣವರು ನೀವೇನು ಕಿಸ್ತು ದಬಾಕಿದೀರಾ, ಮೊಸಳೆ ಕಣ್ಣೀರು ಹಾಕ್ತಿದೀರಾ ಅಂತ ಟವೆಲ್ಲ ಸೂತ್ಕೊಂಡು ಬಾರಿಸ್ತಾವ್ರೆ ನಿಮ್ಗೆ. ಹಾಸನ ಜಿಲ್ಲೆ ಜನಗಳ ಮುಂದೆ ಮೊಸಳೆ ಕಣ್ಣೀರು ದೇವೇಗೌಡರು ಗೌರವ ಕೊಟ್ಬಿಟ್ಟಿದ್ದೇವೆ. ನಮಗೂ ಒಂದು ಅವಕಾಶ ಕೊಡಿ, ನಮಗೂ ಒಂದು ಅವಕಾಶ ಕೊಡಿ. ಹಾಸನ ಜಿಲ್ಲೆ ಜನ ಹೌದಾ? ಏನ್ ಕೊಟ್ಟಿದ್ದೀರಪ್ಪ? ಗೊತ್ತಿಲ್ಲಪ್ಪ. ಹಾಸನ ಜಿಲ್ಲೆಗೆ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳುದು? ಅಯ್ಯೋ ಬೇಡ ಬೇಡ, ನಮಗೆ ಈಗ ನಮ್ಮ ಕುತ್ತಿಗೆ ಕೊಯ್ಬೇಕಾಗಿತ್ತಲ್ಲ, ನಿಮ್ಮ ದುಃಖಕ್ಕೆ ನಾವು ಜವಾಬ್ದಾರಲ್ಲ, ಬಹುಶಃ ತಾವೇ. ಎಡಿಟ್ರೆ, ನಮ್ಮ ಕುಮಾರಣ್ಣವ್ರನ್ನ ನೋಡ್ತಿದ್ರೆ ಒಂದೊಂದ್ಸರಿ ಅಯ್ಯೋ ಅನ್ನಿಸ್ತದೆ. ಈ ಬಲಿ ಕೊಡಕ್ಕೂ ಮುಂಚೆ ಕುರಿಗೆ ಹಾರ ಹಾಕಿ ತಮಟೆ ಬಾರಿಸ್ಕೊಂಡು ಮೆರೆಸ್ತಾರಲ್ಲ, ಹಂಗೆ ಮೆರೆಸ್ಬಿಟ್ಟು ಕತ್ತೆ ಕುಯ್ಯಕ್ ಹೋಗ್ಬಿಟ್ಟಿದ್ದು ಈ ಕಾಂಗ್ರೆಸ್. ಈಗ ನಮ್ಮ ಕುತ್ತಿಗೆ ಕೊಯ್ಬೇಕಾಗಿತ್ತಲ್ಲ. ಅಯ್ಯೋ ದೇವ್ರಿ ಹೋಗ ಪಾತ್ಲೆಗೆ. ಎಡಿಟ್ರೆ, ನಮ್ಮ ಸಿದ್ದರಾಮಯ್ಯನವರು ಹೋಗ್ ಬಂದ್ ಕಡೆ ಎಲ್ಲ ಆ ಮಾಡಾಳು ವಿಷಯನೇ ತಕ್ಕೊಂಡು ರಾಜೀನಾಮೆ ಕೊಡಿ ಅಂತ ಬೊಮ್ಮಾಯಿ ಹಿಂದೆನೇ ಬಿದ್ಬಿಟ್ಟವ್ರಂತೆ. ಬೇರೆ ಯಾರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ರಾಜೀನಾಮೆ ಕೊಟ್ಬಿಡ್ತಿದ್ರು. ಹಾಳಾಗಿ ಹೋಗ್ಲಿ ಬಿಡಿ. ಅಯ್ಯೋ, ಎಲೆಕ್ಷನ್ ಇನ್ನು 2 ತಿಂಗಳು ಮಡಿಕೊಂಡು ಈ ವಯ್ಯ ಇನ್ನು ಇದೇ ಕ್ಯಾಸೆಟ್ ನ ಓಡಿಸ್ತಾವ್ರಲ್ಲ ದೇವ್ರು. ನಾನು ಅನೇಕ ಸಾರಿ ಹೇಳಿದೆ ಬಸವರಾಜ ಬೊಮ್ಮಾಯಿ, 100ಕ್ಕೆ 100 ಸುಳ್ಳು ಹೇಳಕ್ ಹೋಗ್ಬೇಡ, ಸ್ವಲ್ಪ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ. ಹೌದಾ? ಆದ್ರೆ ಈ ಮನುಷ್ಯ 100ಕ್ಕೆ 100 ಸುಳ್ಳು ಹೇಳೋದು. ಸುಳ್ಳು ಒರಿಜಿನಲ್, ಸತ್ಯ ಡೂಪ್ಲಿಕೇಟ್. ಅವ್ರು ಹೆಂಗಾದ್ರೂ ಸುಳ್ಳು ಹೇಳ್ಕೊಳ್ಳಿ. ಈಗ ನಾವು ಪ್ರೋಗ್ರಾಮ್ ಮುಗಿಸೋ ಟೈಮು, ಬೇಗ ಅದೇನ್ ಹೇಳ್ತಿರೋ ಹೇಳ್ಬಿಡಿಯಪ್ಪ. ಈ ಭಾರತೀಯ ಜನತಾ ಪಕ್ಷದವ್ರಿಗೆ ಇದೆಯಲ್ಲ, ಲೀಡರ್ಗಳಿಗೆ ಮತ್ತೆ ಮುಖಂಡರುಗಳಿಗೆ ಸ್ವಲ್ಪನೂ ಮಾನ ಮರ್ಯಾದೆ ಏನು ಇಲ್ಲ. ಲಜ್ಜಿಗೆಟ್ ಜನರು. ಅಯ್ಯೋ ಎಡಿಟ್ರೆ, ಸಿದ್ದರಾಮಯ್ಯನವ್ರು ಬೈಯದ್ನ ನಮ್ ಕಿವಿಲೇ ಕೇಳಕ್ಕಾಗಲ್ಲ. ಇನ್ನು ಈ ಬಿಜೆಪಿಯವು ಕೇಳಿಸ್ಕೊಂಡು ಅದ್ ಹೆಂಗೆ ನಿದ್ದೆ ಮಾಡ್ತಾರೋ ಏನೋ. ಬನ್ನಿಯಪ್ಪ ಹೋಗೋಣ, ಆಂದಿವೆ ಕಿವಿ ತೊಳ್ಕೊಂಡು ಹೋಗೋಣ. ಚುನಾವಣಾ ಚುರುಮುರಿ. ಇದೀಗ ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.